ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಸ್ಥಾಪಕ ಯಾರು? ಸುಭಾಷ್ ಚಂದ್ರ ಬೋಸ್. ಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಯಲ್ಲಿಡುವ ಶಕ್ತಿ ಗುರುತ್ವಾಕರ್ಷಣ ಶಕ್ತಿ. ಗಾಂಧೀಜಿಯವರ ಹತ್ಯೆ ಯಾವ ದಿನ ನಡೆಯಿತು? ಜನವರಿ 30, 1948ರಲ್ಲಿ. ಭಾರತದ ಪ್ರಥಮ ಅಂತರಿಕ್ಷ ಯಾತ್ರಿಕ ಯಾರು? ರಾಕೇಶ್ ಶರ್ಮಾ. ತನ್ನ ಆಳ್ವಿಕೆಯಲ್ಲಿ ಚರ್ಮದ ನಾಣ್ಯಗಳನ್ನು ಜಾರಿಗೆ ತಂದ ಮುಸ್ಲಿಂ ದೊರೆ ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಗೌತಮಿ ಪುತ್ರ ಶಾತಕರ್ಣಿ ಯಾವ ಸಂತತಿಗೆ ಸೇರಿದವನು? ಶಾತವಾಹನ. ಶುಂಗ ಸಂತತಿಯ ಸ್ಥಾಪಕ ಯಾರು? ತ್ರಶುಂಗ. ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸುವ ದಿನಾಂಕ? ಡಿಸೆಂಬರ್ 10. ಮಯೋಫಿಯಾ ರೋಗವು ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಕಣ್ಣು. ತೊಲಗಿ ಚಳುವಳಿಯು ಆರಂಭವಾಗುವುದಕ್ಕೆ ಕಾರಣ? ಕ್ರಿಪ್ಸ್ ಆಯೋಗದ ಸುಧಾರಣೆಗಳು. ಚಿಲ್ಕಾ ಸರೋವರ ಇರುವ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಘಜನಿ ಮೊಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ದಾಳಿ ಇಟ್ಟ ವರ್ಷ ಯಾವುದು? ಕ್ರಿಸ್ತಶಕ 1025. ದ್ವಿತೀಯ ಪ್ರಜೆ ಯಾರೆಂದು ಹೇಳಬಹುದು? ಉಪಪತಿ. ಸ್ವತಂತ್ರ ಪ್ರಥಮ ದಂಡನಾಯಕ ಯಾರು? ಜನರಲ್ ಕರಿಯಪ್ಪ. ಪ್ರಧಾನಮಂತ್ರಿ ಎಂದರೆ ಯಾರು? ಲೋಕಸಭೆಯಲ್ಲಿ ಬಹುಮತವುಳ್ಳ ಪಕ್ಷದ ನಾಯಕ. ತುರ್ತು ಪರಿಸ್ಥಿತಿ ಹೇರಿದ ವರ್ಷ ಯಾವುದು? 1975. ಕವಿ ಚಕ್ರವರ್ತಿ ಎಂಬ ಬಿರುದು ಪಡೆದ ಕನ್ನಡದ ಮೊದಲ ಕವಿ ಯಾರು? ರನ್ನ. ಚಂಪೂ ಶೈಲಿಗೆ ಆದಿಕವಿ ಯಾರು? ಪಂಪ. ಪಂಪನ ವಿಕ್ರಮಾರ್ಜುನ ವಿಜಯ ಏನೆಂದು ಪ್ರಸಿದ್ಧವಾಗಿದೆ? ಪಂಪ ಭಾರತ. ಶ್ರೀ ವಿಜಯನ ಗ್ರಂಥ ಯಾವುದು? ಕವಿರಾಜಮಾರ್ಗ. ಶ್ರೀ ವಿಜಯನ ಆಶ್ರಯದಾತ ಯಾರು? ರಾಷ್ಟ್ರಕೂಟ ದೊರೆ ನೃಪತುಂಗ. ವಡ್ಡಾರಾಧನೆಯ ಕರ್ತೃ ಯಾರು? ಶಿವಕೋಟಾಚಾರ್ಯ. ಸಮರಸವೇ ಜೀವನ ಎಂಬ ಬೃಹತ್ ಕಾದಂಬರಿ ಬರೆದವರು ಯಾರು? ವಿಕ್ರ ಗೋಕಾಕ್. ಬಸವಪ್ಪ ಶಾಸ್ತ್ರಿಗಳಿಗೆ ಖ್ಯಾತಿ ತಂದುಕೊಟ್ಟ ಅನುವಾದ ನಾಟಕ ಯಾವುದು? ಕರ್ನಾಟಕ ಶಾಕುಂತಲ ನಾಟಕಂ. ಗದಾಯುದ್ಧ ಇದರ ಕಥಾವಸ್ತು ಏನು? ದುರ್ಯೋಧನ ಭೀಮರ ಗದಾಯುದ್ಧ ಪ್ರಸಂಗ. ಕನ್ನಡದ ಪ್ರಥಮ ಉಪಲಬ್ಧ ಕೃತಿ ಯಾವುದು? ಶ್ರೀ ವಿಜಯನ ಕವಿರಾಜಮಾರ್ಗ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.